ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಕೂಡಲಿ ಶೃಂಗೇರಿ ಮಠದ ವಿದ್ಯಾ ಅಭಿನವ ವಿದ್ಯಾರಣ್ಯ ಸ್ವಾಮೀಜಿಯಿಂದ ಮತ್ತೊಂದು ಆಸ್ತಿ ಪರಾಬಾರೆ. ಗದಗ ಜಿಲ್ಲೆ ಇನಾಂ ವೆಂಕಟಾಪುರದ 8.20 ಎಕರೆ ಜಮೀನು ಕೇವಲ 8 ಲಕ್ಷ ರೂಪಾಯಿಗೆ ಮಾರಾಟ. ಶಿವನಗೌಡ ಗೌಡರ್ ಯೂಸಿಫ್ ಹೊಸಮನಿ ಸಾವಿರ ಹೊಸಮನಿಗೆ ಮಾರಾಟ ಮಾಡಿದ ಆರೋಪ. ಮೇಕೆದಾಟು ಯೋಜನೆಗೆ ಕೇಂದ್ರದಿಂದ ಸಿಗದ ಅನುಮತಿ. ಕೇಂದ್ರ ಜಲಶಕ್ತಿ ಸಚಿವರಿಗೆ ಪತ್ರ ಬರೆದರೂ ಪರಿಶೀಲಿಸುತ್ತೇವೆ ಎಂಬ ಉತ್ತರ. ಯೋಜನೆಗೆ ಅನುಮತಿ ನೀಡದೇ ಇರೋದಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬೇಸರ. ಹಾಸನದಲ್ಲಿ ಸರಣಿ ಹೃದಯಾಘಾತದಿಂದ ಹೆಚ್ಚುತ್ತಿರುವ ಆತಂಕ. ತಜ್ಞರ ವರದಿಯಲ್ಲಿ ಹಾಸನಕ್ಕೆ ಸಂಬಂಧಿಸಿದ ರಿಪೋರ್ಟ್ ಇನ್ನೂ ಬಂದಿಲ್ಲ. ಗುರುವಾರದೊಳಗೆ ಮತ್ತಷ್ಟು ಮಾಹಿತಿ ಸಿಗೋ ಸಾಧ್ಯತೆ. ರೀಲ್ಸ್ ಗೀಳು, ಮೊಬೈಲ್ನಲ್ಲಿ ವಿಡಿಯೋ ನೋಡೋದು ಹೆಚ್ಚಳವಾಗ್ತಿರೋದ್ರಿಂದಲೇ ಹೃದಯಾಘಾತಕ್ಕೆ ಕುತ್ತು. ಮೊಬೈಲ್ನ ವಿಕಿರಣಗಳಿಂದ ಹಾರ್ಟ್ ರೇಟ್ ಹೆಚ್ಚು ಕಮ್ಮಿ. ತಜ್ಞರ ವರದಿಯಲ್ಲೂ ಸ್ಕ್ರೀನ್ ಟೈಮ್ ಬಗ್ಗೆ ಉಲ್ಲೇಖ. ಹೃದಯ ಜೋಪಾನ ಎಂಬ ಎಚ್ಚರಿಕೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಕ್ಕಳಲ್ಲಿ ಹೆಚ್ಚುತ್ತಿರುವ ಮೊಬೈಲ್ ಅಡಿಕ್ಷನ್. 6,000 ಮಕ್ಕಳಲ್ಲಿ ದೃಷ್ಟಿ ದೋಷ. 5,000 ಮಕ್ಕಳಿಗೆ ಕನ್ನಡಕ ಅವಶ್ಯಕ. ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಆರೋಗ್ಯ ಇಲಾಖೆ ನಡೆಸಿದ ತಪಾಸಣೆಯಲ್ಲಿ ಬಯಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.